ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ದ ಡೆವಿಲ್ ಸಿನಿಮಾ ರಾಜ್ಯಾದ್ಯಂತ ಇವತ್ತು ಬಿಡುಗಡೆ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಅಭಿನಯಿಸಿರ್ತಕ್ಕಂಥ, ಪ್ರಕಾಶ್ ವೀರ್ ರವರು ನಿರ್ದೇಶನ ಮಾಡಿರ್ತಕ್ಕಂಥ ಈ ಒಂದು ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೂ ಕೂಡ ಬಿಡುಗಡೆ ಆಗಿರುತ್ತೆ. ಆದಷ್ಟು ಬೇಗ ಹೋಗಿ ನೋಡಿ. ದರ್ಶನ್ ಅವರು ನಿಜ ಜೀವನದಲ್ಲಿ ಏನೇನು ಸಂಪಾದನೆ ಮಾಡೋರೆ ನನಗೆ ಗೊತ್ತಿಲ್ಲ. ಪರ್ಸ್ನಲಿ ಆಸ್ತಿ ಮಾಡಿರ್ಬೋದು, ಹಣ ಮಾಡಿರ್ಬೋದು, ಸಂಪತ್ತು ಮಾಡಿರ್ಬೋದು, ಏನೇನು ಮಾಡಿದಾರೋ ಗೊತ್ತಿಲ್ಲ. ಬಟ್ ಅವ್ರ ಹತ್ರ ಏನಾದ್ರೂ ಪ್ರೆಸೆಂಟ್ ಕರಗಿಸಲಾಗದಂತಹ ಸಂಪತ್ತು ಅಥವಾ ಕಡಿಮೆ ಆಗದಂತಹ ಸಂಪತ್ತು ಅನ್ನುವಂಥದ್ದು ಏನಾದರೂ ಇತ್ತು ಅಂತಂದ್ರೆ ಅದು ನಿಜಕ್ಕೂ ಅವರ ಅಭಿಮಾನಿಗಳು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಪ್ರೆಸೆಂಟ್ ಗೌರವ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವುದೇ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದ್ರೆ ಚಿತ್ರತಂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮೋಷನ್ ಮಾಡಬೇಕು, ಪ್ರಮೋಷನ್ ಚಟುವಟಿಕೆಯಲ್ಲಿ ಭಾಗಿಯಾಗಬೇಕು. ಅದರಲ್ಲಿ ಮೇನ್ ಅಂತ ಬಂದ್ರೆ ಡೈರೆಕ್ಟ್ರು, ಹೀರೋ. ಸೊ ಈ ಒಂದು ಸಿನಿಮಾ ಬಿಡುಗಡೆ ಆಗಿದೆ ನಾಯಕ ನಟನ ಅನುಪಸ್ಥಿತಿಯಲ್ಲಿ. ಪರಿಸ್ಥಿತಿ ಅವರು ಒಳಗಿರುವಾಗ ಮಾಡಿದೆ. ಹಾಗಾಗಿ ಆಚೆ ಕಡೆ ಅವ್ರು ಇಲ್ಲದೆ ಇದ್ರೂ ಕೂಡ ಅಭಿಮಾನಿಗಳು ಚಿತ್ರಮಂದಿರದ ಮುಂದೆ ಅಷ್ಟು ದೊಡ್ಡ ದೊಡ್ಡ ಕಟ್ಔಟ್ಗಳು, ಆ ಕಟ್ಔಟ್ಗಳಿಗೆ ದೊಡ್ಡ ದೊಡ್ಡ ಹಾರಗಳು, ತಮಟೆ ಸೌಂಡಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಮೈ ಮರೆತು ನೀವು ಆಚೆ ಇಲ್ಲದೆ ಇದ್ರೂ ನಿಮ್ಮ ಸಿನಿಮಾ ನಾವು ಗೆಲ್ಲಿಸ್ಕೊಡ್ತೀವಿ ಅನ್ನೋಂಥ ಒಂದು ಧೈರ್ಯ ಕೊಟ್ಟಿದಾರಲ್ಲ ಅಭಿಮಾನಿಗಳು. ತೀರಾ 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 ಕಡಿಮೆ ಜನರಿಗೆ ಈ ಒಂದು ಪ್ರೀತಿ ಸಿಗುವಂಥದ್ದು. ನನಗನ್ಸುತ್ತೆ ಬಹುಶಃ ದರ್ಶನ್ ರವರು ಆಚೆ ಬಂದ ನಂತರ ಈ ಅಭಿಮಾನಿಗಳ ಪ್ರೀತಿಯನ್ನು ನೋಡಿ ತನ್ನ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಅಳವಡಿಸ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ಓಕೆ, ಈಗ ಸಿನಿಮಾದ ರಿವ್ಯೂಗೆ ಮುಂಬಿಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ರಿವ್ಯೂ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಕೂಡ ಮಾತನಾಡಿ ಆದಷ್ಟು ಬೇಗ ಮುಗಿಸ್ತೀನಿ. ಮೊದಲಿಗೆ ಯಾವುದೇ ಒಂದು ಸಿನಿಮಾ ರಿವ್ಯೂ ಮಾಡ್ತೀವಿ ಅಂತಂದ್ರೆ ಆ ಸಿನಿಮಾದ ಟೈಟ್ಲು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಟೈಟ್ಲ್ ಇಟ್ಟರು ಅನ್ನೋಂಥದ್ದು. ಸೊ ಇಲ್ಲಿ ದ ಡೆವಿಲ್ ಅಂತ ಇದೆ. ಅಂದ್ರೆ ಡೆವಿಲ್ ಅನ್ನುವಂಥ ಒಂದು ಹೆಸರು ಯಾರಿಗೆ ಸೂಚಿಸುತ್ತದೆ, ಜೊತೆಗೆ ಆ ಪಾತ್ರನ ಯಾರು ನಿರ್ವಹಿಸ್ತಾ ಇದ್ದಾರೆ, ಆ ಪಾತ್ರಕ್ಕೆ ನಿಜವಾಗ್ಲೂ ಡೆವಿಲ್ ಅನ್ನುವಂಥ ಒಂದು ಹೆಸರು ಪರ್ಫೆಕ್ಟ್ ಆಗಿದೆಯಾ. ಸೊ ಇದೆಲ್ಲವೂ ಕೂಡ ನಮ್ಗೆ ಅನ್ಸುತ್ತಲ್ಲ. ಅಫ್ಕೋರ್ಸ್ ಇಲ್ಲಿ ಡೆವಿಲ್ ಅನ್ನುವಂಥ ಒಂದು ಹೆಸರು, ಡೆವಿಲ್ ಅನ್ನುವಂಥ ಒಂದು ಟೈಟ್ಲು ಆ ಒಂದು ಪಾತ್ರಕ್ಕೆ 100% ಸೂಟಬಲ್ ಅಂತ ಹೇಳ್ಬೋದು. ಹಾಗಾದ್ರೆ ಸಿನಿಮಾದ ಒನ್ ಲೈನ್ ಸ್ಟೋರಿ ಏನು? ಯಾರೋ ಒಬ್ಬ ದೊಡ್ಡ ರಾಜಕಾರಣಿ ಒಂದು ಒಳ್ಳೆ ಪಕ್ಷ ಕಟ್ಕೊಬಿಟ್ಟು ಅದನ್ನ ಅಪಾರವಾದಂಥ ಜನಗಳ ಪ್ರೀತಿಯನ್ನ ಸಂಪಾದನೆ ಮಾಡ್ಬಿಟ್ಟವನೆ. ಆದರೆ ತೆರೆ ಮರೆಯಲ್ಲಿ ಜನಗಳಿಗೆ ಗೊತ್ತಿಲ್ಲದಂಗೆ ಭ್ರಷ್ಟಾಚಾರ ಅದು ಇದು ಏನೋ ಒಂದು ಮಾಡಿರ್ತಾನೆ. ಸೊ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಅವನ ನಂತರ ನೆಕ್ಸ್ಟ್ ಏನಾಗುತ್ತೆ, ಆ ಪಕ್ಷ ಅಧೋಗತಿ ಆಗೋಗ್ಬೋದು ಅಥವಾ ಆ ಸೀಟಲ್ಲಿ ಯಾರು ಕೂರಬಾರ್ದು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ಆ ಇಡೀ 2 ಲೈನ್ ಕಥೆಯಲ್ಲಿ ಏನೇನೆಲ್ಲ ಆಗುತ್ತೆ, ಯಾರ್ಯಾರೆಲ್ಲ ಬರ್ತಾರೆ, ಅಂತಿಮವಾಗಿ ಏನಾಗಬಹುದು ಅನ್ನುವಂಥದ್ದೇ ಡೆವಿಲ್ ಸಿನಿಮಾದ 2 ಲೈನ್ ಸ್ಟೋರಿ. ಓಕೆ, ಈಗ ಫಸ್ಟ್ ಹಾಫು ಸಿನಿಮಾ ಆರಂಭ ಆಗಿದೆ. ಒಂದು 5 ರಿಂದ 6 ನಿಮಿಷಕ್ಕೆ ಪಾತ್ರಗಳ ಇಂಟ್ರೊಡಕ್ಷನ್ ಬರುತ್ತೆ. ಇಂಟ್ರೊಡಕ್ಷನ್ ಬಂದ ತಕ್ಷಣ ನಟ ದರ್ಶನ್ ಅವರ ಪಾತ್ರ ಬಂದ ತಕ್ಷಣನೇ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋಂಥ ಒಂದು ಸಾಂಗ್ ಫ್ರೆಶ್ ಆಗಿ ಬರುತ್ತೆ. ಅದೊಂದು ಸಾಂಗು ತುಂಬಾ ಎಂಜಾಯ್ ಮಾಡ್ತೀರಿ ನೀವು. ಅಫ್ಕೋರ್ಸ್ 4 ಸಾಂಗ್ಗಳಿದಾವೆ. ಅದರಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು, ಮತ್ತೆ ಇನ್ನೊಂದು ಮೆಲೋಡಿ ಸಾಂಗ್ ಇದೆ, ಮತ್ತೆ ಲಾಸ್ಟ್ ಅಲ್ಲಿ ಸೇಮ್ ಆಸ್ ಇಟ್ ಇಸ್ ಲೈಕ್ ಕಾಟೇರದಲ್ಲೂ ಕೂಡ ಎಂಡಲ್ಲಿ ಒಂದು ಸಾಂಗ್ ಬರುತ್ತಲ್ಲ, ನಿಂದು ತಾಯಿ ಕೂಡ ಆ ಥರ ಒಂದು ಸಾಂಗ್ ಬರುತ್ತಲ್ಲ. ಸೊ ಆ ಥರನೂ ಕೂಡ ಇದ್ರಲ್ಲಿ ಒಂದು ಲಿರಿಕ್ಸ್ ಇದೆ. ಸೊ ತುಂಬಾ ನೆನ್ಪಿಡ್ಕೊಳ್ಳೋ ರೇಂಜ್ಗೇನಿಲ್ಲ, ಬಟ್ ಓಕೆ. ಮತ್ತೆ ಇನ್ನು ಕೃಷ್ಣ ಕೃಷ್ಣ ಅನ್ನುವಂಥ ಒಂದು ಸಾಂಗ್ ಕೂಡ ಇದೆ. ಸೊ ಇನ್ನು ಫಸ್ಟ್ ಹಾಫ್ ಇಂಟರ್ವಲ್ ಬರೋ ತನಕನೂ ಕೂಡ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗುತ್ತೆ. ಒಂದಷ್ಟು ಪಾತ್ರಗಳು ನಿಮ್ಗಲ್ಲಿ ನೆನಪಲ್ಲಿ ಉಳ್ಕೊಳ್ತವೆ. ಗಿಲ್ಲಿ ಇವರೆಲ್ಲ ಬರುವಂಥದ್ದು ಸೆಕೆಂಡ್ ಹಾಫ್ ಅಲ್ಲಿ ಬಿಡಿ, ಫಸ್ಟ್ ಹಾಫ್ ಅಲ್ಲಿ ಬರುವಂತಲ್ಲ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಬೀರಿರುವಂಥ ಪಾತ್ರಗಳು ಅಂತ ಬಂದ್ರೆ ಇಲ್ಲಿ ನಟ ದರ್ಶನ್ ಅವ್ರ ಪಾತ್ರನೇ. ಅಂಡ್ ನೀವು ಪ್ರತಿಯೊಂದು ಸಿನಿಮಾಗಳಲ್ಲೂ ಹೀರೋ ಅಥವಾ ವಿಲನ್ ಗುದ್ದಾಡ್ಬೇಕಾದ್ರೆ, ಫೈಟ್ ಮಾಡ್ಬೇಕಾದ್ರೆ ಹೀರೋ ವಿಲನ್ ಹೊಡಿತಾವನೆ ಅಂತಂದ್ರೆ ಅಫ್ಕೋರ್ಸ್ ನೀವು ನಗ್ತೀರಿ ಅಥವಾ ಚೇರಪ್ ಮಾಡ್ತೀರಿ ಅಥವಾ ಖುಷಿ ಪಡ್ತೀರಿ ಅಥವಾ ಹಾಕು ಇನ್ನೂ ಇಕ್ಕು ಅಂತ ಹೇಳ್ತೀರಿ. ಬಟ್ ಈ ಸಿನಿಮಾದಲ್ಲಿ ನೀವು ಆ ರೀತಿಯ ಹೇಳಲಾಗದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರ್ತೀರಿ ನೀವು. ಅದು ಯಾಕೆ ಅನ್ನುವಂಥದ್ದನ್ನ ನಾನೀಗ ಹೇಳಿದ್ರೆ ಸ್ಪಾಯ್ಲ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಸಿನಿಮಾದಲ್ಲಿ ಹೋಗಿ ನೋಡಿ ನೀವು. ಸೊ ಇನ್ನು ರಚನಾ ರೈ ಅವ್ರ ಕ್ಯಾರೆಕ್ಟರ್ ಬರ್ಬೇಕಿಲ್ಲಿ. ಅವ್ರ ಕ್ಯಾರೆಕ್ಟರ್ ಬಹುಶಃ ನಾನು ಅವರನ್ನ ಸ್ಕ್ರೀನ್ ಮೇಲೆ ನೋಡಿರ್ತಕ್ಕಂಥದ್ದು ಇದೇ ಫಸ್ಟ್ ಸಿನಿಮಾ ಅಂತ ಅನ್ಸುತ್ತೆ ಥಿಯೇಟರ್ಲಿ. ಯಾಕಂದ್ರೆ ಪ್ರೀವಿಯಸ್ ಅವ್ರು ಏನು ಮಾಡಿದ್ದಾರೆ ನಾನು ನೋಡಿಲ್ಲ ಆ ಚಿತ್ರಮಂದಿರದಲ್ಲಿ ಹೋಗಿ. ಸೊ ಸ್ಕ್ರೀನ್ ಅಪಿಯರೆನ್ಸ್ ತುಂಬಾ ಚೆನ್ನಾಗಿ ಕಾಣ್ತಾರೆ ಅವರು. ಜೊತೆಗೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕ್ಯಾರೆಕ್ಟರ್ ಪರ್ಫೆಕ್ಟ್ ಆಗಿ ಸೂಪರ್ ಆಗಿ ಮಾಡಿದಾರಪ್ಪ ಅನ್ನೋ ರೇಂಜಿಗೆ ಅವ್ರು ಮಾಡಿದ್ದಾರೆ. ಇನ್ನು ದರ್ಶನ್ ಅವ್ರದ್ದು ಮತ್ತೆ ಬಂದು ಹೇಳ್ಬೇಕು ಅಂತಂದ್ರೆ, ಇತ್ತೀಚೆಗೆ ನೀವು ಅಷ್ಟೊಂದು ಅಥವಾ ಇಷ್ಟೊಂದು ಸ್ಟೈಲಿಶ್ ಆಗಿ ಅವರನ್ನು ನೀವು ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸ್ಟೈಲಿಶ್ ಆಗಿ ಅವ್ರದ್ದು ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾರೆ. ಅವ್ರ ಪಾತ್ರನೂ ಅಷ್ಟೇ ಅಚ್ಚುಕಟ್ಟಾಗಿ ಕಾಣುತ್ತೆ. ಆರಂಭದಲ್ಲಿ ಹೇಳಿದಾಗ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋದ್ರಲ್ಲಿ ತುಂಬಾ ಇನ್ನೂ ಯಂಗ್ ಏಜ್ ಅವ್ರ ತರ ಕಾಣ್ತಾರೆ ಒಂದು ಸಾಂಗ್ನಲ್ಲಿ. ಸೊ ಹಾಗಾಗಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋದ್ರೆ ಅದು ಸ್ಪಾಯ್ಲ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಏನು ಮಾತಾಡಲ್ಲ.
ಇನ್ನು ಅಚ್ಯುತಣ್ಣನ್ ಕ್ಯಾರೆಕ್ಟರ್, ಅಚ್ಯುತ್ ಕುಮಾರ್ ಅವ್ರ ಕ್ಯಾರೆಕ್ಟರ್ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಸಿನಿಮಾದಲ್ಲಿ. ಇನ್ನು ಒಂದಷ್ಟು ಜನರ ಕ್ಯಾರೆಕ್ಟರ್ಗಳು ಬಂದ್ ಹೋಗ್ತವೆ, ಅಷ್ಟೊಂದು ಏನು ರಿಜಿಸ್ಟರ್ ಆಗಲ್ಲ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಬಂದು ಗಿಲ್ಲಿ ಕ್ಯಾರೆಕ್ಟರ್ ಬರುತ್ತೆ. ಬಹುಶಃ ನನ್ಗನ್ಸುತ್ತೆ ದರ್ಶನ್ ಅವ್ರಿಗೆ ವಿಜುವಲ್ ಬೀಳುತ್ತಲ್ಲ, ಅದು ಬಿಟ್ಟು ಇನ್ ಯಾರಿಗಾದ್ರೂ ವಿಜುವಲ್ಸ್ ಬೀಳ್ತದೆ ಅಂತಂದ್ರೆ ಅದು ಬಿಗ್ ಬಾಸ್ ನ ಗಿಲ್ಲಿ ನಟನಿಗೆ ಮಾತ್ರ, ಇನ್ ಯಾರಿಗೂ ವಿಜುವಲ್ಸ್ ಬರಲ್ಲ ಅಲ್ಲಿ. ಸೊ ಇನ್ನು 4 ಸಾಂಗ್ಗಳ ಬಗ್ಗೆ ಹೇಳಿದೆ. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು. ಬ್ಯಾಕ್ ಗ್ರೌಂಡ್ ಸ್ಕೋರ್ ನಿಮ್ಗೆ ಆರಂಭದಲ್ಲಿ ಇಂಟ್ರೊಡಕ್ಷನ್ ಬರುತ್ತಲ್ಲ, ಡೆವಿಲ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಬರುತ್ತಲ್ಲ, ಆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ನಿಮಗೆ ಸಿನಿಮಾ ಮುಗಿಯೋ ತನಕ ಕೂಡ ಮೈಂಡ್ ಅಲ್ಲಿ ಉಳ್ಕೊಳ್ಳುತ್ತೆ. ಅದನ್ನ ಬಿಟ್ಟು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ ರೇಂಜ್ಗೆ ಏನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರಲಿಲ್ಲ. ಸೊ ಇನ್ನು ಸಿನಿಮಾದ ಕತೆ ಆಲ್ರೆಡಿ ಹೇಳಿದಾಗೆ ನಾನು ನಿಮಗೆ ಏನಾಯ್ತು ಅಂತಂದ್ರೆ, ಒಂದು ಸಿಂಪಲ್ ಸ್ಟೋರಿ, ಆ ಸ್ಟೋರಿ ಏನೇನು ಆಗಬೇಕು ಅನ್ನುವಂಥದ್ದಕ್ಕೆ ಸ್ಕ್ರೀನ್ ಪ್ಲೇ ಬೇಕು. ಸೊ ಇಲ್ಲಿ ಸಿನಿಮಾದ ಕತೆಯೇ ತುಂಬಾ ಸ್ಟ್ರಾಂಗ್ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಸ್ಕ್ರೀನ್ ಪ್ಲೇನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದಮ್ ಕಟ್ಟಿ ಬರ್ದಿದ್ದಾರೆ. ಎಲ್ಲೋ ಒಂದು ಕಡೆ ಡೈಲಾಗ್ಸ್ಗಳ ಕೊರತೆ ಆಯಿತು ಅಂತ ನನಗನ್ಸುತ್ತೆ. ಆರಂಭದಲ್ಲಿ ಒಂದು ಡೈಲಾಗ್ ಆಗುತ್ತೆ ಸಿನಿಮಾ ಆರಂಭದಲ್ಲೇ, ಅಂದರೆ ಕೋಲ್ ಹಿಡ್ದವ್ನು ಕರೆದ್ರೆ ಹಸುನು ಬರಲ್ಲ, ಹುಲ್ಲಾಗ್ತವ್ನು ಕರೆದ್ರೆ ಐರಾವತ ಬೇಕಾದ್ರೂ ಬರುತ್ತೆ ಅನ್ನೋಂಥದ್ದು. ಈ ರೀತಿಯ ಡೈಲಾಗ್ಸ್ಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇಲ್ಲಿ ಹೋಗ್ತಾ. ಬಟ್ ಅಂಥ ಡೈಲಾಗ್ಸ್ಗಳು ಯಾವುದೂ ಇಲ್ಲ. ಇನ್ನು ಪಾಪು ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು ಸರ್ಸು, ಪಾಪು ನೇಮ್ ಗೊತ್ತಾ ಅಂತ ಹೇಳ್ತಲ್ಲ, ಅದೊಂದು ಡೈಲಾಗು. ಇನ್ನು ಅವಲಕ್ಕಿ ಪವಲಕ್ಕಿ ಅದೊಂದು. ಸೊ ಈ ರೀತಿಯ ಡೈಲಾಗ್ಗಳಾಗಿರೋದ್ರಿಂದ ತುಂಬಾ ಇಂಪ್ರೆಸಿವ್ ಅನ್ನುವಂಥ ಡೈಲಾಗ್ಸ್ಗಳಲ್ಲಿ ಯಾವುದೂ ಇರಲಿಲ್ಲ. ಜೊತೆಗೆ ನಾವು ಟ್ರೈಲರ್ನಲ್ಲಿ ಒಂದು ಡೈಲಾಗ್ನ ಕೇಳಿದ್ದೋ, ಸೂರಿಂಗ್ಗೆ ತುಂಬ ಹೊತ್ತು ಗ್ರಾಣ ಹಿಡಿಯೋದಿಲ್ಲ, ನಾನು ಬರ್ತೀನಿ ಚಿನ್ನ ಅಂತ ಹೇಳ್ತಾರಲ್ಲ. ಸೊ ಆ ಒಂದು ಡೈಲಾಗು ಇಡೀ ಸಿನಿಮಾದಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ಸಿಗಲಿಲ್ಲ. ಬಹುಶಃ ಅದು ಟ್ರೈಲರ್ನಲ್ಲಿ ಅಭಿಮಾನಿಗಳಿಗೆ ಏನೋ ಒಂದು ಮೆಸೇಜ್ ಕೊಡ್ತಾ ಇದ್ದಾರಾ, ನಾನು ಆದಷ್ಟು ಬೇಗ ಬರ್ತೀನಿ, ನೀವು ಆರಾಮಾಗಿ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಏನಾದ್ರು ಒಂದು ಮೆಸೇಜ್ ಕೊಟ್ಟಿದ್ರಾ, ಆ ಕಾರಣಕ್ಕೆ ಏನಾದರೂ ಮಾಡಿದ್ರ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಟ್ರೈಲರ್ನಲ್ಲಿ ಆ ಒಂದು ಲಾಸ್ಟ್ ಡೈಲಾಗನ್ನು ಗಮನಿಸಿದಾಗ ಅಲ್ಲಿ ರೆಕಾರ್ಡಿಂಗ್ ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ವ್ಯತ್ಯಾಸ ಕಾಣ್ತು. ಹಾಗಾಗಿ ಅದು ಜೈಲ್ನಲ್ಲಿ ಇದ್ಕೊಂಡು ಏನಾದ್ರು ಮಾಡಿದ್ದಂತಹ ಆಡಿಯೋನ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ತಂದ ಟ್ರೈಲರಲ್ಲಿ ಅಪ್ಡೇಟ್ ಮಾಡಿದ್ರ ಗೊತ್ತಿಲ್ಲ. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಲಾಸ್ಟ್ ಎಂಡಿಂಗ್ ಸೀನಲ್ಲಿ ಬಂದಾಗ ಬಹುಶಃ ಆ ಸಂದರ್ಭಕ್ಕೆ ಆ ಡೈಲಾಗ್ನ ಬಳಸಿದ್ದಿದ್ರೆ ಏನಾಗ್ತಿತ್ತು, ಏನು ಕಳ್ಕೊಳ್ತಾನೆ ಇರಲಿಲ್ವಲ್ಲ ಅಂತ ನನಗನ್ಸಿದ್ದು. ಸೊ ಇನ್ನು ಮೇಜರ್ ಟ್ವಿಸ್ಟ್ಗಳು ಅಂತೇನಿಲ್ಲ. ಆರಂಭದಲ್ಲಿ ಒಂದು ಟ್ವಿಸ್ಟು, ಎಂಡಲ್ಲಿ ಒಂದು ಟ್ವಿಸ್ಟು. ಅದನ್ನು ಬಿಟ್ಟರೆ ನಿಮಗೆ ಆ್ಯಕ್ಷನ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಇಡೀ ಸಿನಿಮಾದಲ್ಲಿ ನಿಮಗೆ ಮೋರ್ ದೆನ್ ಒಂದು 3 ರಿಂದ 4 ಕಡೆ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕಾಣ್ತವೆ ನಿಮಗೆ. ಫ್ರೆಶ್ ಆಗಿ ಒಂದಷ್ಟು ಫೈಟ್ಗಳು ಎಲಿಮೆಂಟ್ಸ್ಗಳು ಕಾಣ್ತವೆ ನಿಮಗೆ. ಅದನ್ನು ಬಿಟ್ಟು ಇನ್ನು ಶರ್ಮಿಳಾ ಮಂಡ್ರೆ ಅವ್ರ ಕ್ಯಾರೆಕ್ಟರ್, ನಾನು ಇತ್ತೀಚೆಗೆ ಪ್ರೆಸ್ ಮೀಟ್ ಬಂದಾಗ ಅವ್ರನ್ನ ಗಮನಿಸಿದಾಗ ಏನೋ ದೊಡ್ಡದೊಂದು ಕ್ಯಾರೆಕ್ಟರ್ ಇರ್ಬೋದು ಅಂತ ಅನ್ಕೊಂಡೆ. ಬಹುಶಃ ಬೇಡವೇ ಆಗಿತ್ತು ಅಂತ ಅನ್ಸುತ್ತೆ. ಆ ಒಂದು ಕ್ಯಾರೆಕ್ಟರ್ ಬಂದು ರಪ್ ಅಂತ ಬಂದು ಹಿಂಗೆ ಪಟ್ ಅಂತ ಪಾಸ್ ಆಗೋಗುತ್ತೆ. ಸೊ ಹಾಗಾಗಿ ಬೇಡವೇ ಆಗಿತ್ತು ಅನ್ನೋ ಕ್ಯಾರೆಕ್ಟರ್ ಅಂತ ನನಗೆ ಅನಿಸ್ತು. ಬಹುಶಃ ಆ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿರೋ ಉದ್ದೇಶ ಏನು ಅಂತಂದ್ರೆ, ಅವನು ಡೆವಿಲ್ ಅನ್ನೋಂಥದ್ದಕ್ಕೆ ಮತ್ತೆ ನಾವು ಅದನ್ನು ಡೆವಿಲ್ ಅಂತ ಆಡಿಯನ್ಸ್ಗೆ ರಿಜಿಸ್ಟರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕೆಲವೊಂದು ಪಾತ್ರಗಳನ್ನು ಸೃಷ್ಟಿಸಲಾಯಿತಾ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಎಷ್ಟು ಸಾಧ್ಯ ಹೋಗುತ್ತೋ ಅಷ್ಟು ಡೆವಿಲ್ ಆಗಿ ತೋರಿಸಿದ್ದಾರೆ, ಅಷ್ಟು ಟೆರರ್ ಆಗಿ ತೋರಿಸಿದ್ದಾರೆ ಅವ್ರ ಪಾತ್ರವನ್ನ. ಇನ್ನು ಜಾಸ್ತಿ ಹೇಳ್ತಾ ಹೋದ್ರೆ ಅದು ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಇನ್ನೊಂದು ಸೀನ್ ಬರುತ್ತೆ, ನಂಗೆ ತುಂಬಾ ಇಷ್ಟವಾಗಿದ್ದ ಸೀನ್. ಫಸ್ಟ್ ಹಾಫ್ ಅಲ್ಲಿ ಆ ಸ್ಕೂಲ್ ಮಕ್ಕಳುಗಳಿಗೆ ಸಾಂಬಾರ್ ಮಾಡಿಕೊಟ್ಟು ಆ ಮಕ್ಕಳ ಜೊತೆ ಬೆರೆತು ಊಟ ಮಾಡುವಂತಹ ಒಂದು ಸೀನ್ ಇದೆಯಲ್ಲ, ಅದಂತೂ ತುಂಬಾ ಇಷ್ಟ ಆಯ್ತು ನನಗೆ. ಇನ್ನು ಅಫ್ಕೋರ್ಸ್ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಒಂದಷ್ಟು ಸ್ಯಾಕ್ರಿಫೈಸ್ಗಳು ಅದು ಇದು ಎಲ್ಲ ಇರ್ತವಲ್ಲ. ಸೊ ಇದರಲ್ಲೂ ಒಂದಷ್ಟು ಸೀನ್ಗಳಿದಾವೆ, ಅದು ನೋಡಿದಾಗ ಬೇಜಾರಾಗುತ್ತೆ ಆ ಟೈಮ್ನಲ್ಲಿ. ಆ್ಯಂಡ್ ಒಂದಷ್ಟು ಟ್ವಿಸ್ಟ್ಗಳಿಂದ ಎಂಡ್ ಆಗೋದ್ರಿಂದ ಸಿನಿಮಾನ ನೀವು ಖಂಡಿತವಾಗಿಯೂ ಆರಾಮಾಗಿ ಒನ್ ಟೈಮ್ ನೋಡಬಹುದು. ನನಗೆ ಒಬ್ಬ ಅಭಿಮಾನಿಯಾಗಿ ಹೇಳೋದಾದ್ರೆ, ಅದು ಚೆನ್ನಾಗಿಲ್ದಿರಲಿ ನಮ್ಮಿರೋ ಸಿನಿಮಾ ನಾವು ಬಿಟ್ಕೊಡಕ್ಕಾಗುತ್ತಾ ಅಂತ ಒಂದು ಕಡೆ ಹೇಳ್ಬಹುದು ಅಭಿಮಾನಿಯಾಗಿ. ಒಬ್ಬ ವೀಕ್ಷಕನಾಗಿ ಹೇಳಬೇಕು ಅಂತಂದ್ರೆ, ಇನ್ನೂ ಏನಾದರೂ ಬೇಕಿತ್ತು ಪ್ರೆಸೆಂಟ್ ಅವ್ರಿಗಿದ್ದಂತಹ ಈ ಪರಿಸ್ಥಿತಿಯಲ್ಲಿ. ನಾನು ಅವತ್ತು ಹೇಳಿದೆ ಟ್ರೈಲರ್ ರಿಲೀಸ್ ಆದಾಗಲೇ, ಕಾಟೇರ ಥರ ಸಿನಿಮಾ ಬರಬೇಕಿತ್ತು ಅಂತ. ಕಾರಣ ಏನು ಅಂತಾರೆ, ಅಭಿಮಾನಿಗಳು ಎತ್ತಿ ಮೆರೆಸ್ಬಿಡ್ತಿದ್ರು ಇನ್ನೂ. ಸೊ ಹಾಗಾಗಿ ಗೊತ್ತಿಲ್ಲ ನನಗೆ ಇದು ಯಾವ ಸಂದರ್ಭದಲ್ಲಿ ಒಪ್ಕೊಂಡಿದ್ದ ಕತೆ ಅಂತ. ಇತ್ತೀಚೆಗೆ ಒಪ್ಕೊಂಡಿದ್ದ, ಕಾಟೇರ ರಿಲೀಸ್ ಆದ್ಮೇಲೆ ಒಪ್ಕೊಂಡಿದ್ದ ಕತೆ ಇದು, ಅಥವಾ ಬಿಫೋರ್ ಅದಕ್ಕಿಂತ ಮುಂಚೆನೆ ಕಮಿಟ್ ಆಗಿದ್ರೆ ನನಗಂತೂ ಗೊತ್ತಿಲ್ಲ. ಇನ್ನೂ ಏನಾದರೂ ಚೇಂಜಸ್ ಮಾಡ್ಕೋಬೋದಿತ್ತು. ಚೇಂಜಸ್ ಲೈಕ್ ಯಾವ ಥರ ಅಂತಾರೆ, ಡೈಲಾಗ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಇನ್ನೂ ಏನಾದರೂ ಸ್ವಲ್ಪ ಚೇಂಜಸ್ ಬೇಕಿತ್ತು. ಆ್ಯಂಡ್ ಇನ್ನೊಂದೇನು ಅಂತಂದ್ರೆ, ಆ ಧನುಷ್ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಅಂದ್ರೆ ಡೆವಿಲ್ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟರ್ ಡಿಸೈನ್ ತುಂಬಾ ಅಚ್ಚುಕಟ್ಟಾಗಿದೆ. ಬಟ್ ಆಪೋಸಿಟ್ ಕ್ಯಾರೆಕ್ಟರ್ ಇತ್ತಲ್ಲ, ಸ್ವಲ್ಪ ಅದನ್ನ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು. ಕೆಲವೊಂದು ಕಡೆ ಮೇಕಪ್ ಅದಾಗಿರ್ಬೋದು, ಅದೆಲ್ಲವೂ ಕೂಡ ಎದ್ದೆದ್ದು ಕಾಣ್ತಾ ಇತ್ತು. ಸೊ ಹಾಗಾಗಿ ಓವರ್ ಆಲ್ ಆಗಿ ಒಬ್ಬ ಅಭಿಮಾನಿಯಾಗಿ ನಾನು ಹೇಳ್ಬೇಕು ಅಂದ್ರೆ, ಖಂಡಿತವಾಗಿ ಹೋಗಿ ಸಿನಿಮಾವನ್ನು ನೋಡಿ, ಆರಾಮಾಗಿ ನೋಡ್ಬೋದು. ಒಂದು ಟೈಮು ನಿಮಗೆ ಒಂದು ಚೂರು ಅದಾಗುತ್ತೆ ಇದಾಗುತ್ತೆ ಚೆನ್ನಾಗಿಲ್ಲ ಆ ಥರ ಏನಿಲ್ಲ. ಫಸ್ಟ್ ಹಾಫ್ ಸ್ವಲ್ಪ ನಿಮಗೆ ಅಡ್ಜಸ್ಟ್ಮೆಂಟ್ ಆಗ್ತಾ ಇರುತ್ತೆ, ಇನ್ನು ಕನೆಕ್ಟ್ ಆಗ್ತಾ ಇದೀವಿ ಅಂತ. ಸೆಕೆಂಡ್ ಹಾಫ್ ನಿಮಗೆ ಸಿನಿಮಾ ಆರಾಮಾಗಿ ಎತ್ಕೊಂಡು ಹೋಗುತ್ತೆ, ಒಂದೊಳ್ಳೆ ಟ್ವಿಸ್ಟ್ಗಳ ಜೊತೆಗೆ, ಒಂದಷ್ಟೇ ಮಾಸ್ ಎಲಿಮೆಂಟ್ಸ್ ಜೊತೆಗೆ ನೆಕ್ಸ್ಟ್ ಏನಾಗುತ್ತೆ ಹೆಂಗ್ ಸ್ಕ್ರೀನ್ ಪ್ಲೇನ ಎಂಡ್ ಮಾಡಬಹುದು ಡೈರೆಕ್ಟ್ರಿನು, ಈಗಿದೆ ಒಳ್ಳೆ ಟಾಸ್ಕ್, ಇವ್ರಿಗೆ ಸಖತ್ತು ಎಫರ್ಟ್ ಹಾಕ್ಬೇಕಾಗುತ್ತೆ ಈಗ ಅನ್ನುವಂತಹ ಸನ್ನಿವೇಶಗಳು ಕೂಡ ಅಲ್ಲಿ ನಿರ್ಮಾಣ ಆಗುತ್ತೆ. ಅದೆಲ್ಲದರ ನಡುವೆ ಹೆಚ್ಚು ಕಡಿಮೆ 2 ಗಂಟೆ 50 ನಿಮಿಷ ಸಿನಿಮಾ ಇರುವಂಥದ್ದು. ಸೊ ನಾನು ಆಗ್ಲೇ ಹೇಳಿದಾಗ ನಿಮಗೆ 2 ಲೈನಲ್ಲಿ ಸ್ಟೋರಿ ಮುಗಿಸ್ತೆ, ಈ ಕಾರಣಕ್ಕೆ ಸೃಷ್ಟಿ ಆಗುತ್ತೆ ಒಂದು ಕಥೆ ಅನ್ನೋಂಥದ್ದನ್ನ. ಸೊ ಅದು 2 ಲೈನಲ್ಲಿ ಇರುವಂಥದ್ದನ್ನ 2.5 ಗಂಟೆ 2.25 ಗಂಟೆ ಸಿನಿಮಾ ಮಾಡಬೇಕು ಅಂತಂದ್ರೆ ನಿಜಕ್ಕೂ ಅದೊಂದು ಗ್ರೇಟ್ ಎಫರ್ಟ್. ಸೊ ಹಾಗಾಗಿ
ಆರಾಮಾಗಿ ನೀವು ಈ ಒಂದು ಸಿನಿಮಾವನ್ನ ಒನ್ ಟೈಮ್ ನೋಡಬಹುದು ಅಂತ ಹೇಳ್ತಾ ಈ ಒಂದು ರಿವ್ಯೂವನ್ನೆಲ್ಗೆ ಮುಗಿಸೋದಕ್ಕೆ ಮೊದಲು ಈಗ ಒಂದಷ್ಟು ವಿಚಾರಗಳನ್ನ ಮಾತಾಡಲೇಬೇಕು. ಬುಕ್ ಮೈ ಶೋನಲ್ಲಿ ಓಪನ್ ಮಾಡಿದ್ರೆ ಕೆಳಗಡೆಯಲ್ಲಿ ರೇಟಿಂಗ್ಸ್ ಮತ್ತೆ ರಿವ್ಯೂ ಇದೆಲ್ಲ ಅದನ್ನ ಡಿಸೇಬಲ್ ಮಾಡಲಾಗಿದೆ, ಕೋರ್ಟ್ ಆರ್ಡರ್ ಪ್ರಕಾರ ಅಂತ ಇದೆ. ಬಹುಶಃ ಅದು ನಾವು ಏನು ರೇಟಿಂಗ್ ಕೊಡ್ತೀವಲ್ಲ ಹೋಗಿ 10ಗೆ ಎಷ್ಟು ಅಂತ, ಅಥವಾ ನಾವು ಕೆಳಗಡೆ ವಿಮರ್ಶೆ ಬರೀತೀವಲ್ಲ ಅದು ಡಿಸೇಬಲ್ ಆಗೋದು ಅಂದ್ರೆ ಕಾಣದೇ ಇರಬಹುದು. ಕಾರಣ ಇದೆ, ಅದಕ್ಕೂ ಕೂಡ ನಾನು ನಿನ್ನೆ ಮೊನ್ನೆ ಗಮನಿಸಿದಾಗೆ ಈ ಒಂದು ವಿಚಾರ ಬೆಳಕಿಗೆ ಬಂದಂಥದ್ದು. ಬುಕ್ ಮೈ ಶೋನಲ್ಲಿ ರೇಟಿಂಗ್ನಲ್ಲಿ ಹಾಳು ಮಾಡಬೇಕು ಅನ್ನುವಂಥದ್ದು ಕೆಲವರ ಮನಸ್ಥಿತಿ ಆಗಿದೆ ಅಂತ ಕೇಳ್ಪಟ್ಟೆ. ಬಹುಶಃ ಹಾಗಾಗಿ ಕೋರ್ಟ್ ಆರ್ಡರ್ ತಗೊಂಡು ಬಂದ್ರೆ ಏನೋ ಗೊತ್ತಿಲ್ಲ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಮೊನ್ನೆಯಿಂದನೂ ಕೂಡ ಒಂದಷ್ಟು ಮಾಧ್ಯಮಗಳಲ್ಲಿ ಸಿನಿಮಾಗೆ ಸಂಬಂಧಪಟ್ಟಾಗ ಅಲ್ಲದೆ ಇದ್ರೂ ವೈಯಕ್ತಿಕವಾಗಿ ಆ ವ್ಯಕ್ತಿಯ ಹೆಸರನ್ನ ಹಾಳು ಮಾಡಿದ್ರೆ ಬಹುಶಃ ಜನಗಳಿಗೆ ಕೋಪ ಬಂದು ಮತ್ತೆ ಇವನ್ ಸಿನಿಮಾ ಮತ್ತೆ ನೋಡ್ಬೇಕಾ ಅನ್ನುವಂತಹ ಮೆಂಟಾಲಿಟಿನ ಕ್ರಿಯೇಟ್ ಮಾಡಬೇಕು ಅಂತ ತುಂಬಾ ಶತಪ್ರಯತ್ನವನ್ನ ಕೆಲವರು ಮಾಡಿದ್ರು. ಬಟ್ ಅದು ಯಾವುದು ಕೂಡ ನಡಿಲಿಲ್ಲ. ಯಾಕಂದ್ರೆ ಅಭಿಮಾನಿಗಳು ಯಾವ ಕಾರಣಕ್ಕೂ ನೀವೇನೇ ಮಾಡಿ ನೀವೇನೇ ಬಿಡಿ ನಾವು ಯಾವ ಕಾರಣಕ್ಕೂ ಬಿಡ್ಕೊಡಲ್ಲ ಅಂತ ಎಪ್ಪು ಹಿಡಿದ್ಬಿಟ್ಟವ್ರೆ. ಸೊ ಹಾಗಾಗಿ ಜೈಲಲ್ಲಿ ಏನೋ ಹೊಡೆದ್ಬಿಟ್ರಂತೆ, ತುಳಿದಾಕ್ಬಿಟ್ರಂತೆ, ಒದ್ರಂತೆ, ಅವ್ರು ಯಾರೋ ಇಬ್ರು ನಾನು ಜೈಲ್ ಬಿಟ್ಟು ಹೋಯ್ತೀವಿ, ದಯವಿಟ್ಟು ನಮಗೆ ಅನುಮತಿ ಕೊಟ್ಬಿಡಿ, ನಮ್ಮನ್ನ ಬೇರೆ ಜೈಲು ಶಿಫ್ಟ್ ಮಾಡಿ ಅಂತೆಲ್ಲ ಕೇಳ್ಕೊಳ್ತೀರಂತೆ. ಎಲ್ಲ ಕಥೆಗಳನ್ನ ಕೇಳಿ ನಿಜಕ್ಕೂ ಬೇಜಾರಾಗೋಯ್ತು. ಬಟ್ ಆರಂಭದಲ್ಲಿ ಇವರು ಸುದ್ದಿಯನ್ನ ಪ್ರಸಾರ ಮಾಡಿದಾಗ ಒಂದು ಕ್ಷಣ ಇದ್ರೂ ಇರಬಹುದು. ಯಾವ ಕಾರಣಕ್ಕೆ ಅಂತಂದ್ರೆ ಆ ಫ್ರಸ್ಟ್ರೇಷನ್ ಅಲ್ಲಿ ಏನಾಗೋಯ್ತೋ ಗೊತ್ತಿಲ್ಲ ಅಲ್ಲಿ ಅನ್ನೋ ಒಂದು ಮನಸ್ಥಿತಿಲಿ ನಾವು ಇರ್ತೀವಿ. ಬಟ್ ಯಾರೋ ಒಬ್ರು ಅದಕ್ಕೆ ಸಂಬಂಧಪಟ್ಟಾಗ ಒಳಗೆ ಹೋಗಿ ಬಂದವರು ಆಚೆ ಬಂದು ಹೇಳ್ತಾರಲ್ಲ ರಿಯಾಲಿಟಿನ, ಅವಾಗ ನಿಜಕ್ಕೂ ಮಾಧ್ಯಮಗಳ ಮೇಲೆ ತುಂಬಾ ಬೇಜಾರಾಗಿದ್ದು. ಯಾವುದೋ ಒಂದು ಮಾಧ್ಯಮ ಫಸ್ಟ್ ಎತ್ಕೊಡುತ್ತೆ ಸ್ಟೋರಿನ, ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಕೋಳಿ ಕೆಬಿಟ್ಟು ಮಸಾಲೆ ಇರ್ತಾರಲ್ಲ ಹಂಗೆ ಮಾಡ್ಕೊಂಡು ಇಬ್ಬರಿಂದ ಒಬ್ರು ಹೊಂಟೋದ್ರು. ಕಾರಣ ಏನು ಅಂತಂದ್ರೆ ಅದ್ರಲ್ಲಿ ಇಬ್ರು ಅನುಕುಮಾರ್ ಮತ್ತೆ ಜಗ್ಗಾನ್ ಅಂತಾರಲ್ಲ, ಅವ್ರ ತಾಯಿಗೆ ಯಾರಿಗೋ ಒಬ್ಬರಿಗೆ ಹುಷಾರಿಲ್ದಿರೋ ಕಾರಣ ಚಿತ್ರದುರ್ಗಕ್ಕೆ ನಮ್ಮನ್ನು ಶಿಫ್ಟ್ ಮಾಡ್ಕೊಡಿ, ನಮ್ಮ ತಾಯಿಯವ್ರು ಇಲ್ಲಿ ಬಂದು ನೋಡೋದಕ್ಕಾಗಲ್ಲ ನಮ್ಮನ್ನ, ಅಥವಾ ನಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ನನಗೆ ಭಯ ಇರೋದ್ರಿಂದ ಏನಾಗುತ್ತೆ ಹೆಚ್ಚು ಕಮ್ಮಿ ಅನ್ನೋ ಕಾರಣಕ್ಕೆ ನನ್ನೆಲ್ಲ ಶಿಫ್ಟ್ ಮಾಡ್ಕೊಡಿ ಅಂತ ಕೇಳಿರುವಂಥದ್ದು ಹೊರ್ತು ಬಿಟ್ರೆ ಯಾರೋ ಒದ್ದು ಬಿಟ್ಟವ್ರೆ, ಯಾರೋ ಹಂಗ್ ಮಾಡಾಕ್ಬಿಟ್ಟವ್ರೆ, ನಾಚಿಕೆ ಆಗ್ಬೇಕು ಆ ರೀತಿ ಗೊತ್ತಿಲ್ಲದೆ ಇರ್ತಕ್ಕಂಥ ಸುದ್ದಿಗಳನ್ನ ಪ್ರಸಾರ ಮಾಡೋದಕ್ಕೆ. ಅಂಡ್ ಅಲ್ಲಿ ಜೈಲಲ್ಲಿ CC ಕ್ಯಾಮ್ರಾನು ಕೂಡ ಅಳವಡಿಸಲಾಗಿದೆ. ಹೆಚ್ಚು ಕಡಿಮೆ ಇವ್ರ ಬ್ಯಾರಕಲ್ಲಿ 6 ಜನ ಇರ್ತಕ್ಕಂಥದ್ದು. ಅಂಡ್ ಎಲ್ಲದಕ್ಕಿಂತ ಮಿಗಿಲಾಗಿ ಜೈಲಾಧಿಕಾರಿಗಳು ಆ CC ಕ್ಯಾಮ್ರಾದಲ್ಲಿ ಇರ್ತಕ್ಕಂಥ ದೃಶ್ಯಗಳನ್ನ ನೋಡಿ ದರ್ಶನ್ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಮಾಧ್ಯಮಗಳಿಗೆ ಸುದ್ದಿಯನ್ನ ಕೊಟ್ಟು ನೀವು ಸುದ್ದಿ ಮಾಡಿದ್ಮೇಲೆ ಸರಿಯಾಗುತ್ತೆ ಅನ್ನೋಂಥದ್ದು ಹೇಳ್ಬಿಟ್ಟಿದ್ರಾ ಗೊತ್ತಿಲ್ಲ ನನಗಂತೂ. ಒಟ್ಟಾರೆಯಾಗಿ ಏನೇ ಅಪಪ್ರಚಾರ ಮಾಡಲಿ ಏನೇ ಬಿಡ್ಲಿ, ಸಿನಿಮಾಗಳಲ್ಲಿ ಅಭಿಮಾನಿಗಳಿಗೆ ಅಂತಾನೆ ಕೆಲವೊಂದು ಡೈಲಾಗ್ಗಳಿದೆ, ಕೆಲವೊಂದು ಸನ್ನಿವೇಶಗಳಿದೆ, ಕೆಲವೊಂದು ದೃಶ್ಯಗಳಿದೆ. ಅಂದ್ರೆ ಆ ಪಾತ್ರದಲ್ಲಿ ಇತ್ಕೊಂಡೇ ಹೇಳುವಂಥದ್ದು, ನಿಮಗೆ ಸಂದೇಶವನ್ನು ಕೊಡುವಂಥದ್ದು. ಯಾವ ರೀತಿ ಅಂದ್ರೆ ಪ್ರೆಸೆಂಟ್ ನೀವು ಏನೀಗ ಎತ್ತಿ ಮೆರೆಸ್ತಾ ಇದ್ರಲ್ಲ, ಅವ್ರು ಇಲ್ಲದೆ ಇದ್ರೂ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾತುಗಳಿದೆ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಡೈಲಾಗ್ಸ್ಗಳನ್ನ. ಸೊ ಹಾಗಾಗಿ ಇನ್ನೂ ಡೈಲಾಗ್ಸ್ಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೇಮ್ ಲೈಕ್ ಕಾಟೇರೋ ಥರ ಅದ್ರಲ್ಲಿ ಇದೆಯಲ್ಲ, ಮಚ್ಚು ನೋಡಿದ್ರೆ ಒಡೆಯೋ ಥರ ಕಾಣಬೇಕು, ಒಡವೆ ಥರ ಕಾಣಬಾರ್ದು ಅಂತ. ಸೊ ಆ ಥರ ಡೈಲಾಗ್ಸ್ಗಳು ಇಲ್ಲಿ ಇರಬೇಕಿತ್ತು. ಬಟ್ ಇದು ಮಾಸ್ ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಏನೇನು ಡೈಲಾಗ್ಸ್ಗಳು ಬೇಕು ಅದನ್ನ ಹಾಕೊಂಡು ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಮಾಡಿ ಮುಗಿಸಿದ್ದಾರೆ. ಸೊ ಹಾಗಾಗಿ ಡೆಫಿನೆಟ್ಲಿ ಈ ಒಂದು ಸಿನಿಮಾವನ್ನು ನೀವು ನೋಡಬಹುದು ಅಂತ ಹೇಳ್ತಾ, ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಅಂತಲ್ಲ, ಖಂಡಿತವಾಗಿ ನೀವು ನೋಡ್ಕೊಂಡು ಬಂದ್ಮೇಲೆ ಒನ್ ಟೈಮ್ ವಾಚಬಲ್ ಆರಾಮಾಗಿ ಅಂತ ಹೇಳ್ತೀರಿ. ಯಾರೋ ನಾರ್ಮಲ್ ಆಡಿಯನ್ಸು ಫ್ಯಾನ್ಸ್ ಆದ್ರೆ ಖಂಡಿತ ನಾನು ಇನ್ನೂ ಒಂದ್ಸಲ ನೋಡ್ತೀನಿ ಅಂತ ಹೇಳ್ತೀರಿ. ಸೊ ಹಾಗಾಗಿ ಹೇಳ್ತಾ ಈ ಒಂದು ಜೆನ್ಯೂನ್ ರಿವ್ಯೂವನ್ನ ನನಗೆ ಅನ್ಸಿದ್ದನ್ನ ಹೇಳಿ ಮುಗಿಸ್ತಾ ಇದ್ದೀನಿ. ಕೆಲವರು ನನ್ನನ್ನು ಬೈಕೋಬಹುದು ಅಭಿಮಾನಿಗಳು, ಏನು ಹಿಂಗೆ ಹೇಳ್ಬಿಟ್ಟೆ ಅಂತ. ಇನ್ನು ಕೆಲವರು ಇವನು ಹಿಂಗೆ ಮಾಡ್ತಾನೆ ಇದಿಡಿತಾನೆ ಅದಿಡಿತಾನೆ ಅಂತ ಅನ್ಬೋದು. ಓವರ್ ಆಲ್ ಆ ಸಿನಿಮಾವನ್ನು ನೀವು ಕೂತ್ಕೊಂಡು ನೋಡಿದ್ಮೇಲೆ ನನ್ನ ಅನಿಸಿಕೆ ಅಥವಾ ನಿಮ್ಮ ಜಡ್ಜ್ಮೆಂಟ್ ಎರಡೂ ಕೂಡ ಸಿಮಿಲರ್ ಆಯಿತು ಅಂತಂದ್ರೆ ನಮ್ಮ ರಿವ್ಯೂ ಸಾರ್ಥಕ. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.